ಏನಿರುತ್ತೆ, ಇವತ್ತು ನಮ್ಮ ಮಾನ್ಯ ಆರೋಗ್ಯ ಸಚಿವರು 3 ಗಂಟೆಗೆ ಮೀಟಿಂಗ್ ತಗೊಳ್ತಾ ಇದ್ದಾರೆ. ನಾವು ಕೂಡ ನಮ್ಮ ಅಂಕಿಅಂಶಗಳ ಜೊತೆಗೆ ಅಲ್ಲಿಗೆ ಎಲ್ಲ ಹಾಜರಾಗಿ ಎಲ್ಲ ವಿಚಾರಗಳನ್ನು ತಿಳಿಸಿ ರಾಜ್ಯ ಸರ್ಕಾರದ ನಿರ್ದೇಶನ ಏನು ಬರುತ್ತೆ ಆ ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ. ಕೆಲವು ಸಹಾಯಗಳನ್ನು ಕೂಡ ಅವ್ರಿಗೆ ಕೇಳ್ತೇವೆ. ಸೊ ಅದು ಎಲ್ಲ ನಮ್ಮದು ಮೀಟಿಂಗ್ನಲ್ಲಿ ಇವತ್ತು ಚರ್ಚೆಯಲ್ಲಿ ಬರುತ್ತೆ. ಡೆಂಗು ಸೀಸನ್ನು ಜೂನಿಂದ ನವಂಬರ್ವರೆಗೂ ಜಾಸ್ತಿ ಇರುತ್ತೆ. ಪೀಕ್ ಆಗ್ತದೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಆಗ್ತದೆ. ಈ ಸಲ ಜೂನ್ನಲ್ಲಿ ಟೆಂಪ್ರೇಚರ್ ಕಡಿಮೆಯಾಗಿ ಮಳೆ ಒಂದೇ ರೌಂಡ್ ಬಂದು ಮುಂದೆ ಬರದೇ ಇರುವುದರಿಂದ ಅದು ಸ್ವಲ್ಪ ಸೊಳ್ಳೆ ಹೆಚ್ಚಿನ ಜಾಸ್ತಿ ಆಯಿತು. ಹೀಗಾಗಿ 15 ಜೂನ್ಗೆ ಜಾಸ್ತಿ ಕೇಸಸ್ 15 ಜೂನ್ನಿಂದ ಜಾಸ್ತಿ ಬರ್ತಾ ಇದೆ. ಬಟ್ ಸೀಸನ್ ಏನಿರುತ್ತೆ ಫುಲ್ ಮಳೆಗಾಲದಲ್ಲಿನೂ ಬರ್ತಾ ಇರುತ್ತದೆ ಆ್ಯಂಡ್ ಪೀಕ್ ಆಗ್ತದೆ. ಲಾಸ್ಟ್ ಟೈಮ್ 11,130 ಕೇಸಸ್ಗಳಲ್ಲಿ ಬರೀ 730 ಅರೌಂಡ್ ಲೆಟ್ಸ್ 750 ಕೇಸಸ್ ಮಾತ್ರ ಜೂನ್ನಲ್ಲಿ ಇದ್ದವು. ಆ ಲೆಕ್ಕದಲ್ಲಿ ಈಗಾಗಲೇ ನಾವು 1,789 ಆ ಥರ ಇದೆ. ಅಂದರೆ ಅರೌಂಡ್ 1,800 ಅಷ್ಟಕ್ಕೆ ಬರ್ತಾ ಇದೆ ಈಗ. ಸೊ ಈಗಾಗಲೇ ಅರೌಂಡ್ ಜೂನ್ ಎಂಡ್ಗೆ 1,800 ಆಗಿದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ 732ಗೆ. ಹೀಗಾಗಿ ಕ್ರಮಗಳನ್ನು ಏನು ಮಾಡಿದ್ದೀವಿ, ಜೂನ್ನಲ್ಲಿ ಈಗ ಜಾಸ್ತಿ ಕೇಸ್ ಬರುವುದು ಫಸ್ಟ್ ಟೈಮ್ ಈ ಥರ ಜಾಸ್ತಿ ಬಂದಿದೆ. ಜಾಸ್ತಿ ಬರುವುದು ಯೂಶ್ವಲಿ ಮಳೆಗಾಲದಲ್ಲಿ ಕೊನೆಗೆ ಬರ್ತಾ ಜಾಸ್ತಿ ಬರುತ್ತದೆ. ಅದಕ್ಕಾಗಿ ಕೂಡ ನಾವು ಸಿದ್ಧಿದ್ದೇವೆ. ಮುಂದೆ ಇನ್ನೂ ಜಾಸ್ತಿ ಕ್ರಮ ಕೈಗೊಳ್ಳುತ್ತೇವೆ ಮತ್ತು ಈಗ ಬಂದಿರುವ ಹರಡುವಿಕೆಯನ್ನು ಹೇಗೆ ತಡೆಗಟ್ಟಬೇಕು ಅದಕ್ಕಾಗಿ ಸುಮಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಂಬರ್ ಆಫ್ ಟೀಮ್ಸು ಇನ್ಕ್ರೀಸ್ ಮಾಡಲಾಗಿದೆ. 1,000 ಅಷ್ಟಿದ್ದವು, ಈಗ 1,500ಕ್ಕೆ NSS ವಾಲಂಟಿಯರ್ ಮತ್ತು ನಾವು ನರ್ಸಿಂಗ್ ಸ್ಕೂಲ್ ಕಿಡ್ಸ್ಗೆ ತಗೊಂಡು ನರ್ಸಿಂಗ್ ಸ್ಕೂಲ್ನಲ್ಲಿ ಓದ್ತಕ್ಕಂಥ ಸ್ಟೂಡೆಂಟ್ಸ್ ವಿದ್ಯಾರ್ಥಿನಿಯರಿಗೆ ಅದರಲ್ಲಿ ಸೇರಿಸಿ ಇವೆಲ್ಲ ಮಾಡ್ತಾಯಿದ್ದೇವೆ. IEC ಕಂಪೇನು ಕೂಡ ಸರ್ಕಾರದ ಮಟ್ಟದಲ್ಲಿ ಮಾಧ್ಯಮದಲ್ಲಿ ಬರುತ್ತದೆ. ನಮ್ಮ ಕಡೆಯಿಂದ ಲೋಕಲ್ ಮಟ್ಟದಲ್ಲಿ ಮನೆಗೆ ಹೋಗಿ ಪ್ಯಾಂಫ್ಲೆಟ್ ಹಚ್ಚುವುದು, ಅಲ್ಲಿ ಎಜುಕೇಷನ್ ಜೊತೆಗೆ ಏನೇನು ಮಾತಾಡಬೇಕು ಅವ್ರ ಜೊತೆಗೆ ಮಾತಾಡುವುದು ಮತ್ತು ಲೋಕಲ್ ಮಟ್ಟದಲ್ಲಿ ಬಸ್ ಸ್ಟಾಪು ಇತ್ಯಾದಿ ಕಡೆಗೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡೋದು ಆ ಕ್ರಮ ಕೈಗೊಳ್ತಾ ಇದ್ದೇವೆ. ಹೀಗಾಗಿ ನಮ್ಮದು ಎಜುಕೇಷನ್ ಕ್ಯಾಂಪೇನ್ ನಡೀತಾ ಇದೆ. ಇದನ್ನು ತಡೆಗಟ್ಟುವುದು ಬಹಳ ಈಸಿ ಇದೆ. ಇದು ಫ್ರೆಶ್ ವಾಟರ್ನಲ್ಲಿ ಬರ್ತಕ್ಕಂಥ ವಿಚಾರ ಇದೆ. ಹೀಗಾಗಿ ನಾವು ಮನೆಯಲ್ಲಿ ಎಲ್ಲಿಯೋ ನೀರನ್ನು ಶೇಖರಣೆ ಮಾಡಿಕೊಂಡು 4-5 ದಿವಸ ಇಟ್ಕೊಳ್ತೀವಿ, ಅದರಿಂದ ತೊಂದರೆ ಉಂಟಾಗ್ತದೆ. ಹೀಗಾಗಿ ಅದನ್ನು ಫ್ರೆಶ್ ವಾಟರ್ಗೆ ಬರ್ತಿರೋದ್ರಿಂದ ಆ ನೀರನ್ನು ಚೆಲ್ಲಿ ಒಣಗಿಸಿ ಅಲ್ಲಿ ವಾಪಸ್ ಇಟ್ಟರೆ ಅದು ಈ ಥರ ಸಮಸ್ಯೆ ಉಂಟಾಗೋದಿಲ್ಲ. ಜನರು ನಮ್ಮ ಜೊತೆಗೆ ಸೇರಿಬಿಟ್ರೆ ನಾಗರಿಕರು ಭಾಳ ಈಸಿಯಾಗಿ ಇದನ್ನು ಫಾಸ್ಟಾಗಿ ತಡೆಗಟ್ಬೋದು. ಒಂದು ಸಲ ಬಂದ ಮೇಲೆ ಸ್ವಲ್ಪ ಜಾಸ್ತಿ ತೊಂದರೆ ಉಂಟಾಗ್ತದೆ. 10-15 ದಿವಸ ಸ್ವಲ್ಪ ಕಷ್ಟ ಇರುತ್ತದೆ. ಸರ್, ಟೆಸ್ಟಿಂಗ್ ಕಿಟ್ಗೂ ಕೂಡ ಭಾಳ ಕೊರತೆ ಇದೆ ಅಂತ ಬರ್ತದೆ ಸರ್. ಟೆಸ್ಟಿಂಗ್ ಕಿಟ್ ನಾನು ನಿನ್ನೆನೂ ಕೂಡ ಹೇಳಿದ್ದೆ. ನಿನ್ನೆವರೆಗೂ ನಮ್ಮ ಹತ್ರ 6,000 ಕಿಟ್ ಇದ್ದವು. ನಮ್ಮ ಕಡೆಗೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ 90-95% ರಿಪೋರ್ಟಿಂಗ್ ಅಲ್ಲಿಂದ ಆಗ್ತಾಯಿದೆ. PSCಗೆ ಯಾರು ನಮ್ಮ PSCಗೆ ಬರ್ತಾ ಇದ್ದಾರೆ ಅವರಿಗೆ ಲಕ್ಷಣಗಳು ಇರುತ್ತವೆ, ಅವರಿಗೆ ಮಾತ್ರ ನಾವು ಫೀವರ್ ಇರ್ತಕ್ಕಂಥ ಜನರಿಗೆ ಮಾತ್ರ ನಾವು ಇದನ್ನು ಟೆಸ್ಟ್ ಮಾಡ್ಕೊಂಡು ತಗೊಳ್ತಾ ಇದ್ದೇವೆ. ಸೊ ನಿನ್ನೆ 278 ಟೆಸ್ಟಿಂಗ್ ನಾವು ಮಾಡಿದ್ದೇವೆ. ಅದರಲ್ಲಿ ಸ್ವಲ್ಪ 65-70 ಅಷ್ಟು ಬಂದಿದೆ. ಮೊನ್ನೆ ಮಾಡಿದ್ರಲ್ಲಿ 72 ಟೆಸ್ಟ್ ಮಾಡಿದ್ದೀವಿ, ಅದರಲ್ಲಿ 12 ಬಂದಿತ್ತು. ಬಟ್ ಈಗ ಸ್ವಲ್ಪ ಜಾಸ್ತಿ ಟೆಸ್ಟಿಂಗ್ ಮಾಡ್ತಿರೋದ್ರಿಂದ ಜಾಸ್ತಿ ಕೂಡ ಇದನ್ನು ನಮ್ಮ ಗಮನಕ್ಕೆ ಬರುತ್ತದೆ. ಜಾಸ್ತಿ ಟೆಸ್ಟಿಂಗ್ ಮಾಡಿದರೆ ಅದಕ್ಕೆ ಅನುಗುಣವಾಗಿ ಸಂಖ್ಯೆಯೂ ಜಾಸ್ತಿ ಆಗ್ತದೆ. ಬಟ್ ಅದು ನಾವು ಅದಕ್ಕೆ ಗಾಬರಿ ಪಡುವುದು ಅವಶ್ಯಕತೆ ಇಲ್ಲ. ಯಾವುದು ಹಿಂದೆ ಮಿಸ್ ಆಗ್ತಾ ಇತ್ತು ಅದು ಗೊತ್ತಾಗಿ ನಾವು ಆ ಕಡೆಗೆ ಜಾಸ್ತಿ ಗಮನ ಕೊಟ್ಟು ಅಲ್ಲಿ ಲಾರ್ವಾಸೈಡು, ಫ್ಯೂಮಿಗೇಷನು ಇತ್ಯಾದಿ, ಅದರ ಜೊತೆಗೆ ಈ ನಮ್ಮ ಎಜುಕೇಷನ್ ಕಂಪೇನ್ ತಿಳುವಳಿಕೆ ನೀಡುವುದು ಕಾರ್ಯಕ್ರಮ ಮಾಡ್ತಿರೋದ್ರಿಂದ ಇದನ್ನು ನಾವು ಟೆಸ್ಟಿಂಗ್ ಜಾಸ್ತಿ ಮಾಡ್ತೀವಿ. ಮತ್ತು ಕನ್ಫರ್ಮೇಟರಿ ಟೆಸ್ಟ್ಗೂ ಕೂಡ ನಾವು ಸಿದ್ಧ ಇದ್ದೀವಿ. ನಮ್ಮ ಹತ್ರ 100 ಈಗಾಗಲೇ ಕೆಪಾಸಿಟಿ ಇದೆ. ಅದು ಜಾಸ್ತಿ ಆದರೆ ರಾಜ್ಯ ಮಟ್ಟದ ನಮ್ಮ ಸಂಸ್ಥೆಗಳು ಏನಿದೆ, ಬೋರಿಂಗ್ ಆಗಲಿ ವಿಕ್ಟೋರಿಯಾ ಆಗಲಿ ಅಲ್ಲಿ ಕಳಿಸೋಕ್ಕೆ ವ್ಯವಸ್ಥೆ ಆಗ್ತದೆ. ಸರ್, ನನಗೆ ವೈಟ್ ಪ್ಲೇಟ್ಲೆಟ್ಗೂ ಕೂಡ ಭಾಳ ಡಿಮ್ಯಾಂಡ್ ಆಗಿದೆ ಅಂತಕ್ಕಂಥದ್ದು ಸರ್. ತುಂಬ ಕೊರತೆ ಉಂಟಾಗಿದೆ ಅಂತಕ್ಕಂಥದ್ದು ಏನಾದರೂ ಅಂದರೆ ಈಗ ವ್ಯಕ್ತಿಗಳಿಗೆ ಯಾರಿಗೆ ಬೇಕಾಗುತ್ತೆ ದುಡ್ಡಿರೋರು ತಗೊತಾರೆ ಸರ್. ದುಡ್ಡಿಲ್ದೇ ಇರೋರು ಯಾರನ್ನ ಸಂಪರ್ಕ ಮಾಡಬೇಕು? ಚಿಕಿತ್ಸೆ ವಿಚಾರದಲ್ಲಿ ಯಾವ ಥರ ತಯಾರಿಯನ್ನು BBMP ಮಾಡಿಕೊಂಡಿದೆ ಅಂತ ಸರ್? ಈಗ ಚಿಕಿತ್ಸೆ ಇದರಲ್ಲಿ ಮಾಮೂಲಿಯಾಗಿ ಯಾರ್ಯಾರಿಗೆ
20,000ಕ್ಕಿಂತ ಕಡಿಮೆ ಆಗ್ತದೆ ಅಥವಾ 10,000ಕ್ಕಿಂತ ಕಡಿಮೆ ಆಗ್ತದೆ, ಅವರಿಗೆ ಕಷ್ಟ ಉಂಟಾಗ್ಬೋದು. ಅವರಿಗೆ ಇದನ್ನು ಪ್ಲೇಟ್ಲೆಟ್ಸ್ ಟ್ರಾನ್ಸ್ಫ್ಯೂಷನ್ಗಾಗಿ ಕೂಡ ಅವಶ್ಯಕತೆ ಬರ್ಬೋದು. ಇದಕ್ಕಾಗಿ ನಮ್ಮ ರಾಜ್ಯ ಮಟ್ಟದ ಎಲ್ಲ ಸಂಸ್ಥೆಗಳು, ಎಲ್ಲ KC ಜನರಲ್ ಆಸ್ಪತ್ರೆ ಆಗಲಿ ಮತ್ತು ಎಲ್ಲ ಮೆಡಿಕಲ್ ಎಜುಕೇಷನ್ ವ್ಯಾಪ್ತಿಗೆ ಬರ್ತಕ್ಕಂಥ ಬೋರಿಂಗು, ವಿಕ್ಟೋರಿಯಾ, ಅದರಲ್ಲಿ ಎಲ್ಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ದು ವ್ಯವಸ್ಥೆ ಇದೆ. ಈವನ್ ಕಿದ್ವಾಯಿಯಲ್ಲಿಯೂ ಇದೆ. ಹೀಗಾಗಿ ಆ ಥರ ಕ್ರಿಟಿಕಲ್ ಪೇಷಂಟ್ಸ್ಗೆ ಕೇರ್ ಮಾಡಲಿಕ್ಕೆ ಬೋತ್ ಖಾಸಗಿ ಆಗಲಿ ಅಥವಾ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳಾಗಲಿ ಅದರಲ್ಲಿ ವ್ಯವಸ್ಥೆ ಇದೆ. ಅದನ್ನು ಬಿಟ್ಟು ಉಳಿದು ಎಲ್ಲ ಏನಿದೆ ಬರೀ ಪ್ಯಾರಾಸಿಟಮಾಲ್ ಮೇಲೇ ನಾವು ಗುಣಮುಖ ಆಗ್ತೇವೆ. 90% 95% ಮಂದಿಗೆ ಯಾರಿಗೆ ಕೋಮಾರ್ಬಿಡಿಟಿ ಇತ್ಯಾದಿ ಇಲ್ಲ, ಅವರು ಬರೀ ರೆಸ್ಟ್ ಮತ್ತು ಪ್ಯಾರಾಸಿಟಮಾಲ್ ತಗೊಂಡ್ರೆ ಈ ರಿಕವರ್ ಆಗಿಬಿಡ್ತೀವಿ. ಉಳಿದೆಲ್ಲ ಬರೀ ವಿಟಮಿನ್ಸ್ ಅವಶ್ಯಕತೆ ಇರುತ್ತೆ. ಅದಕ್ಕೆ ವಿಶೇಷವಾದ ಔಷಧಿ ಏನಿಲ್ಲ. ಇದು ಒನ್ ಆಫ್ ದ ವೈರಲ್ ಫೀವರ್ ಇರುವುದರಿಂದ ತಾನೇ ಸೆಲ್ಫ್ ಲಿಮಿಟಿಂಗ್ ಇರುತ್ತೆ, ತಾನೇ ಹೋಗ್ಬಿಡುತ್ತೆ. ಬಟ್ ಕೆಲವು ಜನರಿಗೆ ರಿಯಾಕ್ಟ್ ಆದಾಗ ಜಾಸ್ತಿ ವೈರಲ್ ಲೋಡ್ ಬಂದಾಗ 10,000 ಅಷ್ಟಕ್ಕೆ ಏನು ಬರುತ್ತೆ, ಅದು ಕ್ರಿಟಿಕಲ್ ಆಗಿಬಿಡುತ್ತೆ. ಹೀಗಾಗಿ ಅದಕ್ಕೂ ಕೂಡ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಇದೆ. ಅದೇ ನಾವು ಯಾವ ಇದಕ್ಕಾಗಿ ನಮ್ಮದು ಸ್ಯಾಂಪಲ್ಸಲ್ಲಿ ಕಳಿಸ್ತೀವಿ, ಅದು ಯಾವ ಆಸ್ಪತ್ರೆಗಳಿಗೆ ಡಿಸಿಗ್ನೇಟ್ ಮಾಡಿದರೆ ಅಲ್ಲಿ ನಮಗೆ ಈಸಿ ಆಗ್ತದೆ. ಅದು ಬೇರೆ ಅವ್ರದ್ದು ಕೆಲಸ ನಡೀತಾ ಇರುತ್ತೆ. ಇದನ್ನು ಬರೀ BBMPಗಾಗಿ ಡೆಸಿಗ್ನೇಟ್ ಮಾಡಿದ್ದೀವಿ ಅಂತ ಒಂದು ಆದರೆ, ಸೊ ನಾವು ಇಲ್ಲಿ ನಮ್ಮದು ಎಲಿಸಾ ಟೆಸ್ಟ್ 100 ಕೆಪಾಸಿಟಿ ಇದೆ, ಅದನ್ನು ಬಿಟ್ಟು ಅಲ್ಲಿ ಕಳಿಸ್ಲಿಕ್ಕೆ ಇದೆ. ಆಡಿಟ್ನಲ್ಲಿ ಬರ್ತಕ್ಕಂಥ ರಿಪೋರ್ಟ್ಸ್ನಲ್ಲಿ ಕೆಲವು ಕಡೆಗೆ ದಾಖಲೆಗಳು ಇಲ್ಲದೆ ಕೂಡ ಆ ಪ್ರಕಾರ ತೊಂದರೆ ಉಂಟಾಗ್ತದೆ. ಆ ದಾಖಲೆಗಳನ್ನೆಲ್ಲ ಚೆಕ್ ಮಾಡಿಕೊಂಡು ನಾವು ಬರೀತಾ ಹೋಗ್ತೀವಿ. ಅದು ಇವತ್ತು ಇಲ್ಲ, ಇದು ಬಂದಿದ್ದು ಪೇಪರ್ನಲ್ಲಿ ಒಂದು ವಾರ ಹಿಂದೆ ಬಂದಿದೆ. ದಟ್ ಇದನ್ನು ವಿಜಯನಗರದಲ್ಲಿ ಡಬಲ್ ಪೇಮೆಂಟ್ ಆಗಿದೆ ಕಸಕ್ಕೆ ಸಂಬಂಧಪಟ್ಟಂತೆ ಇತ್ಯಾದಿ. ಅದು ಮತ್ತು ಹಿಂದೆ ದೊಡ್ಡಬಿದರ್ಕಲ್ದಲ್ಲಿ ಕಸಾಗೆ ವಿದೌಟ್ ಸಾಗಾಣಿಕೆ ಆಗದನ್ನು ಕೂಡ ಪೇಮೆಂಟ್ ಆಗಿದೆ ಅಂತಲೂ ಕೂಡ ಬಂದಿದೆ. ಅದು ಎಲ್ಲ ಪ್ರತಿಯೊಂದಕ್ಕೆ ನಾವು ನಮ್ಮ ರಿಪ್ಲೈ ತಯಾರು ಮಾಡ್ತಾ ಇದ್ದೀವಿ. ಆ ಆಡಿಟ್ನಲ್ಲಿ ಬರ್ತಕ್ಕಂಥ ಎಲ್ಲ ಪ್ಯಾರಾಗ್ರಾಫ್ಗೆ ರಿಪ್ಲೈ ಆಗಲೇಬೇಕು. ರಿಪ್ಲೈ ಸೂಕ್ತವಾಗಿ ಇಲ್ಲ ಅಂದರೆ ಅದು ರಿಪೋರ್ಟ್ನಲ್ಲಿ ಬಂದು ಲೆಜಿಸ್ಲೇಚರ್ಗೆ ಬರುತ್ತೆ. ಹೀಗಾಗಿ ನಾವು ಅದಕ್ಕೆ ಫ್ಯಾಕ್ಟ್ ಏನಿದೆ ತಿಳ್ಕೊಂಡು ಒಪ್ಲಕ್ಕಿದ್ರೆ ಒಪ್ಪಬೇಕು, ಆ್ಯಕ್ಷನ್ ತೊಗೊಳ್ಬೇಕು. ಒಪ್ಲಕ್ಕಿ ಇಲ್ಲ ಅಂದರೆ ನಾವು ರಿಪೀಟಲ್ಲಿ ತಯಾರು ಮಾಡಬೇಕು. ನಮ್ಮ ಹತ್ರ ಈಗಾಗಲೇ ಸುಮಾರು ವರ್ಷಗಳದ್ದು ಪೆಂಡಿಂಗ್ ಇದೆ. ಒಂದು ಸುಮಾರು ಪ್ಯಾರಾಗ್ರಾಫ್ಸ್ ಪೆಂಡಿಂಗ್ ಇದೆ. ಅದಕ್ಕೆ ನಾವು ಹಿಂದೆಯಿಂದ ಹೋಗ್ತಾ ಬರ್ತಾ ಇದ್ದೆ. ಈಗ ಇತ್ತೀಚೆಗೆ ಜಾಸ್ತಿ ರಿಪೋರ್ಟ್ ನಿಮ್ಮ ಕಡೆಯಿಂದ ಬರ್ತಾ ಇರೋದ್ರಿಂದ ಇತ್ಯಾದಿ ಬರ್ತಾ ಇರೋದ್ರಿಂದ ಆ ಕ್ರಮ ಬಿಟ್ಬಿಟ್ಟು ಈಗ ಮೊದಲೇ ಲೇಟೆಸ್ಟ್ ರಿಪೋರ್ಟ್ ಕವರ್ ಮಾಡ್ತಾ ಇದ್ದೀವಿ. ನಮಗೆ ಏನಾಗ್ತದೆ, ಹಳೆಯದು ರಿಪೋರ್ಟ್ಸ್ ಕವರ್ ಆಗದೇ ಇರುವುದರಿಂದ ಅದಕ್ಕೆ ನಾವು ಗಮನ ಕೊಟ್ಟು ಅದಕ್ಕೆ ಮುಗಿಸ್ತಾ ಇದ್ದೆ. ಇತ್ತೀಚೆಗೆ ನಾವು ಡಿಸಿಷನ್ ತೊಗೊಂಡಿದ್ದೀವಿ, ಈಗ ದಿನನಿತ್ಯ ಬರ್ತಾ ಇರುತ್ತೆ, ನಾವು ಕರೆಕ್ಟಾಗಿ ರಿಪೋರ್ಟನ್ನು ಮಾಡಬೇಕು ಅಂತ ಆದರೆ ಮೊದಲೇ ಈಗ ಲೇಟೆಸ್ಟ್ ಏನು ಬರ್ತಾ ಇದೆ ಅಲ್ಲಿಂದ ಹಿಂದಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಈಗ ವಿ ಹ್ಯಾವ್ ಸ್ಟಾರ್ಟೆಡ್ ಚೆಕಿಂಗ್ ಆಲ್ ದ ಆಡಿಟ್ ರಿಪೋರ್ಟ್ಸ್ ಫ್ರಮ್ ದ ಲಾಸ್ಟ್ ಇಯರ್ ಆನ್ವರ್ಡ್ಸ್ ಹಿಂದಕ್ಕೆ ಹೋಗ್ತಾ ಇದೆ. ಸರ್, ವೈಟ್ ಟ್ಯಾಪಿಂಗ್ ಒಂದು ಹೇಳಿ ಸರ್. ಹೊಸದಾಗಿ 14 ಕಡೆಯಲ್ಲಿ ವೈಟ್ ಟ್ಯಾಪಿಂಗ್ ಎಲ್ಲೆಲ್ಲಿ ಬರ್ತಾ ಇದೆ? ಟೋಟಲ್ ಪ್ಯಾಕೇಜ್ 15 ಇದ್ದವು. ಅದು ನಮ್ಮ ಎಲೆಕ್ಷನ್ಗಿಂತ ಮುಂಚೆನೇ 13 ಕಡೆಗೆ ನಾವು ಎಲ್ಲ LOA ಇತ್ಯಾದಿ ಇಶ್ಯೂ ಮಾಡಿದ್ದೇವೆ. 7 ಪ್ಯಾಕೇಜ್ ಇನ್ನು ಫೈನಲ್ ಆಗಲಿಕ್ಕೆ ಸರ್ಕಾರ ಹಂತದಲ್ಲಿ ಇದೆ. ಇದು ಮುಂದಿನ ವಾರದಿಂದ ಅಥವಾ ಈ ವಾರದಲ್ಲಿನೂ ಕೂಡ ನಮ್ಮ ಉಪಮುಖ್ಯಮಂತ್ರಿಯವರು ಸಮಯ ನೀಡಿದರೆ ನಾವು ಈ ಫ್ರೈಡೆಯಿಂದ ಸ್ಟಾರ್ಟ್ ಮಾಡಿ ಇನ್ನೊಂದು 10 ದಿನದಲ್ಲಿ ಎಲ್ಲ ಭೂಮಿ ಪೂಜನೆ ಮಾಡ್ತೀವಿ. ಅದಕ್ಕೆ ನಾವು ಪೂರ್ವಭಾವಿಯಾಗಿ 2-3 ಸಭೆ ಮಾಡಿಕೊಂಡಿದ್ದೇವೆ. ಈಗ ಸಭೆ ಮಾಡಿಕೊಂಡಿದ್ದು ಅಂದರೆ ಟುಡೇ ಮಾರ್ನಿಂಗ್ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಕರೆದುಬಿಟ್ಟು ಈ ಕೆಲಸ ಪ್ರಾರಂಭ ಆಗ್ತಾ ಇದೆ. ಅವರದ್ದು ಯುಟಿಲಿಟಿ ಇತ್ಯಾದಿ ಇರುತ್ತದೆ. ಅವರಿಗೆ ಕೂಡ ಈಗಾಗಲೇ ಕಾಂಕ್ರೀಟ್ ಆಗ್ತಿರುವುದರಿಂದ ಕೇಲ್ಗಳೇನಾದರೂ ಹಾಕ್ಲಿಕ್ಕೆ ಇದ್ದರೆ ಅಥವಾ ಏನಾದರೂ ತೊಂದರೆ ಇದ್ದರೆ ಈಗಲೇ ಅವರು ಬದಲಾಯಿಸಿಬಿಟ್ರೆ ಮಚ್ ಬೆಟರ್. ಮತ್ತು ಸ್ವಲ್ಪ ಡಿಸೈನ್ನಲ್ಲಿ ವ್ಯತ್ಯಾಸ ಮಾಡಿದರೆ ಈಗ ಪ್ರತಿಯೊಂದು ಮನೆಗಳಿಗೆ ಒಂದು ಬದಿಯಿಂದ ಬೇರೆ ಬದಿಗೆ ಕೊಡಲಿಕ್ಕೆ ರೋಡ್ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದೀವಿ. ನೀವು 2 ಬೇರೆ ಬೇರೆ ಲೈನೇ ತರಬೇಕು ರೋಡ್ಗೆ, ಉಭಯ ಕಡೆಗೆ ಎತ್ತ ಕಡೆಗೆ ಅವರು ಬೇರೆ ಲೈನ್ ತಂದರೆ ಅಲ್ಲಿಂದ ಮಾಡ್ಬೋದು. ಪದೇ ರೋಡ್ ಕಟ್ ಮಾಡುವುದಕ್ಕೆ ಆಗೋದಿಲ್ಲ. ಆ ಎಲ್ಲ ವಿಚಾರಗಳನ್ನು ಹೇಳಿದ್ದೀವಿ. 7 ದಿವಸದೊಳಗಾಗಿ ಅವರು ತಮ್ಮ ಎಲ್ಲ ಸಮೀಕ್ಷೆ ನಡೆಸಿ ಅವರಿಗೇನಾದರೂ ನಮ್ಮ ಕಡೆಯಿಂದ ಸಹಾಯ ಬೇಕು ಅಥವಾ ತೊಂದರೆ ಇದೆ ಅಂತ ಹೇಳಿದರೆ ಅದಕ್ಕೆ ನಾವು ಅದು ಬರುತ್ತೆ. ಅದು ನಮ್ಮ ಇದರಲ್ಲಿ ಬರುತ್ತೆ. ಈಗ ನಿಮಗೆ